ಅಂತೀನಿಲ್ವ ಕರಿಯ. ಅಯ್ಯ ಮಣ್ಣೊಳಕ್ಕೆ ಹಾಕಿದೆಯಲ್ಲ, ಒಂದು ಇಟ್ಕೆ ಮೇಲೆ ಹಾಕ್ಬೇಕು ತಾನೆ. ಆ ಹುಡುಗರನ್ನ ಖಾಲಿ ಮಾಡಿಸ್ಬಿಟ್ರಂತೆ. ನಮ್ಮ ಮನೆ ಪ್ಲಾಸ್ಟಿಂಗ್ ನಡೀತಾ ಇದೆ. ಇವತ್ತು ನಿನ್ನೆ ಹಬ್ಬ ಆಯಿತು. ಇವತ್ತು ಯಾರೂ ಕೆಲಸದವ್ರು ಬಂದಿಲ್ಲ, ಎಲ್ಲ ಊರಿಗೆ ಹೋಗೋರಂತೆ ಹಬ್ಬಕ್ಕೆ. ಅದಕ್ಕೆ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಇದು ಅಡುಗೆ ಮನೆಗೆ ಸೆಲ್ಫ್ ಹಾಕೋಕ್ಕೆ ಕಟ್ಟೆ ಕಟ್ಟವ್ರೆ. ಇದು ನೀರು ಮನೆ, ದೇವ್ರ ಮನೆಗೆ ಒಂದು ಜಾಗ ಎಲ್ಲೈತೆ ಅಂತಲೇ ಗೊತ್ತಾಗಲಿಲ್ಲ. ಇಲ್ಲೇ ಮಾಡಿಸ್ತೀನಿ ಅಂತಲ್ಲಮ್ಮ. ಎಲ್ಲಿ ಬೇಡ, ಓಡಾಡೋಕ್ಕಾಗಲ್ಲ ಅಂತ ಯಾರು ಎಲ್ಲರೂ ಇಲ್ಲಿ ಹರಿಯೋಗಲ್ಲ ಇಲ್ಲಿ ಹಾಲಲ್ಲಿ ಅಂತ, ಅವರು ಇಲ್ಲಿ ಮಾಡಿಸ್ಕೊಳ್ಳಿ ಅಂತ. ಇಲ್ಲಿ ಅದಕ್ಕೆ ನಾನು ಇಲ್ಲಿ ಮಾಡಿ ಅಂತ ಇದರಲ್ಲಿ ಇಲ್ಲಿ ಮಾಡೋಕ್ಕೆ ದೇವ್ರ ಮನೆನ ಮರದಲ್ಲಿ. ಇದಕ್ಕೇನು ಹಾಕೋದು ಬೇಡವಾ ಕೇಳು. ಬಾ ಮೇಲೆ ಹೋಗೋಣ. ಅದೇ ಮಾಡ್ತಾವ್ರೆ ಇವಾಗ. ಇದು ಫಸ್ಟ್ ಫ್ಲೋರು ಹೊಡೆದಾಕಲ್ಲ, ಹಂಗೆ ಇರಲಿ ಅಂತ, ಹಂಗೆ ಇರಲಿ ಅಂತ. ಇದು ದೇವ್ರ ಮನೆ. ಇದು ಗಿಲೋ ಮಾಡಿದ್ರೆ ದೊಡ್ಡದಾಗಿ ಕಾಣಿಸುತ್ತೆ ಅಡುಗೆ ಮನೆ. ಇದೊಂದಕ್ಕೆ ವಾಷಿಂಗ್ ಮಿಷಿನಲ್ಲಿ ಇಟ್ಕೋತಾರೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಇದು ಪಿಲ್ಲರ್ ಬಂತಲ್ಲ ಇಲ್ಲಿ, ಆ ಪಿಲ್ಲರ್ಗೆ ಗೋಡೆಯಿಂದ ಈ ಕಡೆ ಸೈಡಿಗೆ ಸಿಕ್ಬಿಟ್ಟೈತೆ. ಇದು ಸಂದಿ ಥರ ಸಿಕ್ತು, ಇಲ್ಲಿ ಏನಾದರೂ ಇಟ್ಕೋತಾರೆ ಅಷ್ಟೆ. ಇದಿನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೆಂಟ್ರಿಂಗೆ ಹೊಡೆದಿಲ್ಲ ಇನ್ನೂ. ಈ ಮನೆ ಗೃಹಪ್ರವೇಶ ಇನ್ನೇನು 2 ತಿಂಗಳು ಆಗ್ಬೋದು ಅನ್ಸುತ್ತೆ. ಇನ್ನೊಂದು ತಿಂಗಳು 2 ತಿಂಗಳು ಆಗ್ಬೋದು ಅನ್ಸುತ್ತೆ. ಇದು ನೋಡ್ದ, ಇಲ್ಲಿ ತನಕ ಹೋಗುತ್ತೆ ಅವ್ರದ್ದು. ಇಲ್ಲೇನು ಕಿಟಕಿ ಬರುತ್ತಾ? ಇದೇ ಥರ ಓಪನ್ ಇರುತ್ತೇನೋ ಇಲ್ಲಿ. ಇಲ್ಲಿ ಬಟ್ಟೆ ಒಗೆಯಕ್ಕೆ ಇಲ್ಲಿ ಕಲ್ಲಾಕ್ತಾರೆ. ಇಲ್ಲಿ ನಲ್ಲಿ ಬರುತ್ತೆ, ಇಲ್ಲಿ ಬಟ್ಟೆ ಒಗೆಯಕ್ಕೆ ಜಾಗ ಎಲ್ಲಾದರೂ ಹಾಕ್ತಾರೆ. ಇದು ನಿಂಗೆ ಕ್ಲೋಸ್ ಮಾಡಿಬಿಡ್ತಾರೆ ಅನಿಸುತ್ತೆ, ಮಳೆ ನೀರು ಕೆಳಗಡೆ ಹೋಗ್ದಿರೋ ಥರ, ಮೋಲ್ಡ್ ಥರ.
ಮನೆನೂ ಹಾಗೆ ಹೋಯ್ತು. ಇದು ಫಸ್ಟ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ. ಅಯ್ಯೋ ಇದು ನೀ ಕಿಚ್ಕ ಪಚ್ಕ ಅಂತ ಐತಿದ್ದು, ಇಲ್ಲಿ ಹೋಗೋಕ್ಕಾಗಲ್ಲ ಮುಂದೆ. ಅಡುಗೆ ಮನೆಗೆ ಸೆಲ್ಫ್ ಹಾಕೋರೆ. ಅದೊಂದು ಸಿಂಗಲ್ ಬೆಡ್ರೂಮು, ಇದೊಂದು ಬಚ್ಚಲು ಮನೆ. ಅದರೊಳಗಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಜಾಗ ಬಿಟ್ಟವ್ರೆ. ಇಲ್ಲಿ ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಇವಾಗ ಇಷ್ಟು ಗಾಳಿ ಬರ್ತಾ ಇದ್ದೀರಿ ಇವಾಗ ಇಷ್ಟು ಗಾಳಿ ಬರ್ತಾಯಿದೆ. ಎಷ್ಟು ಗಾಳಿ ಬರ್ತಾಯಿದೆ ಒಳಗಡೆಗೆ ಅಂದರೆ ಬೆಳಕು ಗಾಳಿ ಎಲ್ಲ ತುಂಬ ಚೆನ್ನಾಗಿದೆ ಇವಾಗ. ಯಾಕೆ ಅಂದರೆ ಇನ್ನೂ ಮನೆಗಳಾಗಿಲ್ಲ. ಇಲ್ಲಿ ಪಕ್ಕದಲ್ಲಿ ಇನ್ನೂ 2 ಸೈಡ್ ಖಾಲಿ ಇದ್ದಾವೆ, ಎದುರುಗಡೆ. ಹಂಗಾಗಿ ಎಲ್ಲ ಕಡೆ ಬೆಳಕು ಗಾಳಿ ತುಂಬ ಚೆನ್ನಾಗೈತೆ. ಎದುರುಗಡೆ ಒಂದು ಫಾರೆಸ್ಟ್ ಐತೆ, ಕಾಡು. ಇಲ್ಲೇನಾರ ಅಕ್ಕಪಕ್ಕ ಮನೆಗಳು ಇದೇ ಥರ ಆಗ್ಬಿಟ್ರೆ ಗಾಳಿನೂ ಬರಲ್ಲ, ಬೆಳಕು ಬರಲ್ಲ. ಎಷ್ಟು ತಣ್ಣಗಾಗ್ತೈತೆ ಗೊತ್ತಾ ಇವಾಗ ಬೇಸಿಗೆಲಿ. ಅದೊಂದು ದೇವಸ್ಥಾನ. ಬೋರ್ದೇ ತಾನೇ ಆನ್ ಮಾಡಿರೋದು ಇವಾಗ. ಯಾವ್ದಾರ ಬೇರೆದು ಆನ್ ಮಾಡ್ಬಿಟ್ಟ. ಯಪ್ಪ ಇಲ್ಲಂತೂ ಏನು ಸೆಕೆ ಶೀಟ್ ಐತಲ್ಲ ಇಲ್ಲಿ. ಸೆಕೆ ಇದೇ ತಾನೇ. ಯಾರು ಡಿ ಬಾಸ್ ಅಂತ ಬರ್ಕೊಬಿಟ್ಟವ್ರೆ. ಬರ್ತಾಯ್ತಂತ ಕೇಳ ನೀರು. ಫುಲ್ ತಾರಸಿ ಮೇಲೆ ಹೋಗೋರ ಫಸ್ಟ್ ಫ್ಲೋರು. ಅವ್ರು ಬರಲ್ಲ ಅಂದ್ಬಿಟ್ಟೆ ಬಂದ್ವಿ. ಪೈಪ್ ತೂತಾಗ್ಬಿಟ್ಟೈತೆ. ಎಲ್ಲ ನಡಿ ಮುಂದೆ ಮುಂದೆ ನಡಿ. ಇವ್ರೇನೋ ಹುಡುಕ್ತಾರಲ್ಲ ಇಬ್ರು. ನಾವು ಈ ಮನೆ ಪಾಯ ಪೂಜೆ ಮಾಡಕ್ಕೆ ಬಂದಾಗ ಇದು ಏನಪ್ಪ ಅದು ಬಿಳಿ ಸಾಸಿವೆಗಳು ಹಾಕಿದ್ವಿ ಫುಲ್ ಸೈಡ್ ತುಂಬ ಸುತ್ತ. ಅದು ಇಲ್ಲಿ ನೋಡಿ ಗಿಡ ಆಗಿ ಎಷ್ಟೊಂದು ಬಿಳಿ ಸಾಸಿವೆಗಳಾಗಿದ್ದಾವೆ. ಇಲ್ಲೊಂದು ಗಿಡ ಆಗೈತೆ, ಇದು ಒಂದು ಗಿಡ, ಅಲ್ಲೊಂದು ಗಿಡ, ಫುಲ್ಲು ಗಿಡಗಳಾಗ್ಬಿಟ್ಟಿದೆ ಸುತ್ತ. ಅವೆಲ್ಲ ತಳ್ಳಾಗ್ಬಿಟ್ಟು ಇವಾಗ ಬಿಳಿ ಸಾಸಿವೆಗಳು. ಏನೋ ಕರಿಯಾ? ಹಾಂ, ಬಿಸಿಲಾಯ್ತಲ್ವ ನಿನಗೆ? ಬಿಸಿಲೊಳಗೆ ಮಲಗಿದೆಯಲ್ಲ, ಇನ್ನೂ ಕರಗೋಗೈತಿ ಅಷ್ಟೇ. ಹಾಂ ಕರಿಯಾ, ಇನ್ನೂ ಕಪ್ಪಗಾಗೋಯ್ತಿ ಕಣೋ. ಹೋಗಿ ನೆಳಗೆ ಮಲಿಕೋ, ಟ್ಯಾನ್ ಆಗೋಯ್ತಿ ಆಮೇಲೆ. ವಾ ಕರಿಯ. ಇಲ್ಲೊಬ್ಬ ಮಲ್ಕೊಂಡವನೆ, ಎಷ್ಟು ಚೆನ್ನಾಗಿ ಮಲ್ಕೊಂಡವನೆ ನೋಡೋನು, ದಿಂಬ ಹಾಕೊಂಡು. ಅವನಲ್ಲ, ಅವಳು ಹುಡುಗಿ. ಏನು ಬೇಕು ಅವಕ್ಕೆ ಮುದ್ದು ಮಾಡಲಿ ಅಂತ ಕರೀತಾವೆ ಅಷ್ಟು ಪಾಪ. ಅಲ್ಲೊಬ್ಬ ಮಲ್ಗವನೆ ಬಿಸಿಲಲ್ಲೇ ಪಾಪ ಕರಿಯ. ಹೋಗೋಣ ಇರೋ, ನೀರು ಹಾಕ್ಬಿಡ್ಲಿ, ಅವನ ಕೆಳಗೆ ಬರಲಿ. ಈ ಮನೇನ 6 ತಿಂಗಳು ಮುಗಿಸ್ತೀನಿ ಅಂದರು. ಓ ಇನ್ನೇನು ಸ್ವಿಚ್ ಆಫ್ ಏನಿಲ್ವಲ್ಲ. ನಿಮ್ಮದೇ ರಾಜ್ಯಭಾರ. ಹಾಂ, ಇಲ್ಲಿಗೆ ಯಾರಾದರೂ ಬರೋ ತನಕ ನಿಮ್ಮದೇ ರಾಜ್ಯಭಾರ ಅಲ್ವಾ? ಕಳ್ಳ ನನ್ನ ಮಕ್ಕಳ. ಮನೆ ಒಳಗೆ ಅಲ್ಲಿಂದ ಸೀದಾ ಬಂದು ಇಲ್ಲಿ ಮಲ್ಕತ್ತಾನೆ ನೋಡಿ.